ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಪ್ರೀತಿಯ ನವೀನ್ ಸರ್. ಈ ದಿನ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ವಿಷಯ ದ್ವಿತೀಯ ಪಿ ಯು ಸಿಯಲ್ಲಿ ಒಂದು ಕವನ ಭಾಗವಾಗಿ ಇಟ್ಟಿರ್ತಕ್ಕಂತಹ ಬೆಳಗು ಜಾವ. ಸಾಕಷ್ಟು ವಿದ್ಯಾರ್ಥಿಗಳು ಈ ಪದ್ಯದ ಬಗ್ಗೆ ಇನ್ನಷ್ಟು ವಿವರಣೆ ಇದ್ದರೆ ತಿಳಿಸಿ ಸರ್ ಅಂತ ನನಗೆ ಕೇಳಿಕೊಂಡಿದ್ದಕ್ಕೆ, ಈಗಾಗಲೇ ಈ ಪದ್ಯವನ್ನು ತರಗತಿಗಳಲ್ಲಿ ಹಾಗೂ ಆನ್ಲೈನ್ ತರಗತಿಗಳಲ್ಲಿ ಮುಕ್ತಾಯವಾಗಿದೆ. ಆದರೂ ಸಹ ಯಾಕೆ ಇವತ್ತು ಒಂದು ಬೇಂದ್ರೆಯ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಪರೀಕ್ಷೆ ದೃಷ್ಟಿಕೋನದಲ್ಲಿ ಹೇಗೆ ಬರೀಬೇಕು, ಎಷ್ಟು ಅದ್ಭುತವಾದ ಪದ್ಯ ನಮ್ಮ ದ್ವಿತೀಯ ಪಿ ಯು ಸಿ ಪಠ್ಯದಲ್ಲಿ ಇಟ್ಟಿದ್ದಾರೆ, ಇದು ಯಾವತ್ತೂ ಮಕ್ಕಳು ಮಿಸ್ ಮಾಡ್ಕೋಬಾರ್ದಲ್ವಾ, ಆ ಕಾರಣಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ಇಲ್ಲಿ ಮೊದಲಿಗೆ ಶೀರ್ಷಿಕೆ ಬೆಳಗು ಜಾವ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಬೆಳಗು ಜಾವ ಅನ್ನೋ ಕವನವನ್ನು ಬೇಂದ್ರೆಯವರು ತಮ್ಮ ವಿಶಿಷ್ಟ ರಚನೆಯಲ್ಲಿ ಇದನ್ನು ಚಿತ್ರಿಸಿದ್ದಾರೆ. ಈ ಕವನದಲ್ಲಿ ಬೆಳಗು ಎಂದರೆ ಬೆಳಕು ಅಂತಲೂ ಅರ್ಥ ಆಗುತ್ತೆ. ಜಾವ ಅಂದರೆ ಸಮಯ, ಅದು ಬೆಳಗಿನ ಸೂರ್ಯೋದಯದ ಸಮಯ ಅಂತ. ಏನಿದೆ ವಿಶೇಷ ಅಂದರೆ ಇಲ್ಲಿ ಯೌವನವನ್ನು ಸೂಚಿಸ್ತಕ್ಕಂತಹ ನಮ್ಮ ಜೀವನದ ಬಹುಮುಖ್ಯವಾದಂಥ ಘಟ್ಟ ನಮ್ಮ ಯೌವನ. ಅದು ಮತ್ತೆ ಬರೋದಿಲ್ಲ, ಒಮ್ಮೆ ಹೋದರೆ. ಅಂತಹ ಯೌವನವನ್ನು ಅದ್ಭುತವಾದ ರೀತಿಯಲ್ಲಿ ನಮಗೆ ವಿವರಿಸಿಕೊಟ್ಟಿರ್ತಕ್ಕಂತಹ ಬೇಂದ್ರೆಯವರ ಸಾನೆಟ್ಗೆ ಸರಿದೂಗುವಂತಹ ಈ ಕವನ ಎಷ್ಟು ಅದ್ಭುತ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಪದ್ಯ ಪ್ರಾರಂಭವಾಗ್ತಕ್ಕಂಥದ್ದೇ ಏಳು ಚಿನ್ನ ಬೆಳಗಾಯಿತು ಅಣ್ಣ ಅಂತ ಪೂರ್ವದ ದಿಕ್ಕನ್ನು ಅಥವಾ ಕಣ್ಣನ್ನು ತೆರೆದಿದೆ ಕತ್ತಲು ಕಳೆದು ನಕ್ಷತ್ರಗಳೆಲ್ಲ ಜಾರಿ ಆಕಾಶದ ಬಣ್ಣ ಪ್ರಕಾಶಿಸುತ್ತಿದೆ. ಇಲ್ಲಿ ಮಾರ ಅಂತ ಒಂದು ಪದ ಬರುತ್ತೆ. ಮಾರ ಅಂದರೆ ಮನ್ಮಥ, ಅನಗ ಅಂತೆಲ್ಲ ನಾವು ಕರಿತೀವಿ. ಜೇನ್ನೊಣವೆಂದು ಬಿಲ್ಲನ್ನು ಹಿಡಿದು ಹೂಬಾಣ ಹೂಡಿ ಜೂಮ್ ಎಂದು ಬಿಟ್ಟಿದ್ದ. ಬೆಳಕೆಂಬ ಬೇಟೆಗಾರ ಗುಡಿಗೋಪುರಗಳೆಲ್ಲ ಬಲೆ ಬೀಸುತ್ತಾ ಬಂದಿದ್ದಾನೆ. ಅಂದರೆ ಎಲ್ಲ ಕಡೆಯೂ ಬೆಳಕು ಎಂದು ಹೇಗೆ ಪಸರಿಸುತ್ತಿದೆ ಅನ್ನೋದರ ಜೊತೆಗೆ ಮಲಗಿರುವ ಯುವಕರನ್ನು ಏಳು ಚಿನ್ನ ಬೆಳಗಾಯಿತು ಎಂದು ಎಚ್ಚರಿಸುತ್ತಿದ್ದಾರೆ. ನಶೆ ಅಂದರೆ ರಾತ್ರಿ, ಉಷೆ ಅಂದರೆ ಮುಂಜಾನೆ. ಎಂಥ ಅದ್ಭುತವಾದ ಪದ ಬಳಕೆಗಳು. ಯೌವನ ಅಂತಕ್ಕಂಥದ್ದು ಮತ್ತೆಂದೂ ಬರದೇ ಇರತಕ್ಕಂಥ ನಮ್ಮ ಜೀವನದ ಬಹುಮುಖ್ಯ ಘಟ್ಟ. ಆ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೆ ಇಡೀ ನಮ್ಮ ಜೀವಮಾನ ಸಂತೋಷವಾಗಿರ್ಬೋದು ಅನ್ನೋ ಎಚ್ಚರಿಕೆಯನ್ನು ಯುವಕರಿಗೆ ಕೊಡ್ತಾರೆ ಮಕ್ಕಳ. ಅದು ಬೇಂದ್ರೆಯವರ ಒಂದು ವಿಶಿಷ್ಟ ಶೈಲಿ. ನಮ್ಮ ಕನ್ನಡ ಅತ್ಯಮೂಲ್ಯ ರತ್ನಗಳಲ್ಲಿ ನಮ್ಮ ಬೇಂದ್ರೆಯವರು ಸಹ ಒಬ್ಬರಾಗಿರ್ತಾರೆ ಮಕ್ಕಳ. ಇವರು ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಎಷ್ಟು ತಾಸುಗಳು ಬೇಕಾದರೂ ಬೇಂದ್ರೆಯವ್ರ ಬಗ್ಗೆ ಮಾತಾಡ್ಬೋದು ನಾವು. ಅವರನ್ನು ಜಾನಪದ ಗಾರುಡಿಗ ಅಂತ ಕರೀತಾರೆ. ಆ ಹುಬ್ಬಳ್ಳಿ ಧಾರವಾಡ ಕಡೆ ಬರ್ತಕ್ಕಂಥ ಒಂದು ಭಾಷಾ ಬಳಕೆಯನ್ನು ಅದ್ಭುತವಾಗಿ ಚಿತ್ರಿಸ್ತಾರೆ ಮಕ್ಕಳ. ಈ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಮೊದಲು ಈ ಒಂದು ಬೆಳಗುಜಾವ ಪದ್ಯವನ್ನು ಅದ್ಭುತವಾಗಿ ವಾಚನ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಎಲ್ಲ ಗಮನವಿಟ್ಟು ಈ ಪದ್ಯ ಎಷ್ಟು ಅದ್ಭುತವಾಗಿದೆ, ನಮ್ಮ ಮನಸ್ಸಿಗೆ ಹೇಗೆ ನಾಟುತ್ತೆ ಅನ್ನೋದನ್ನು ಒಮ್ಮೆ ಎಲ್ಲ ಕೇಳಿಸಿಕೊಳ್ಳಿ ವಿದ್ಯಾರ್ಥಿಗಳೇ.
ನೀವು ಜೊತೆಯಲ್ಲಿ ಗುನುಗುಣಿಸಿ ಹಾಡಬಹುದು ಮಕ್ಕಳ. ನನಗೆ ಸೋತಿರಲು ಜಗವು ಸವಿಗೆ, ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ. ಓಹೋ ಇದು ಹೇಳೆ ನಗೆಗೆ, ಓತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ, ನಿದ್ದೆಗಿದ್ದೆ ಸಾಕು. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ, ಹುಸಿನಿದ್ದೆಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು, ತುಂಬಿ ಕುಡಿಯಬೇಕು. ಹೇಳು ಚಿನ್ನ ಬೆಳಗಾಯ್ತು ಹಣ್ಣ, ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೂರಿ, ಮಿಗಲೆಹದು ಬಾನ ಬಣ್ಣ. ಕೂಗಿಹುದು ಬೇಳೆ ತಡಬೇಕೆ ಪಾನ ಕೇಳಿ, ನನ್ನಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಹಾಗೂ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಬಂದೀತು ಕ್ಷಣವು ಹುರುಳಿ, ಮನದ ನದಿಗೆ ಸೆಣವಿಹುದು. ಮರಣ ಬಂದೀತು ಕ್ಷಣವು ಹುರುಳಿ, ಹೋದವರು ಬಂದಾರೆ. ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಉಂಟು ಅನ್ಹೊಗರಲುಂಟು ಮರ ಚಿಗರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಮುಪ್ಪು ಚಿಂತನದಿ ನಾನು ಅರಿಯಕ್ಕೆ ಬೇರೆ ಹೊತ್ತೆ. ಲುಂಟು ಮರ ಚಿಗುರಲುಂಟು, ಮರಲುಂಟು ಮತ್ತೆ. ಮುಪ್ಪು ಚಿಂತನದಿ ನಾನು ಅರಿಯಕ್ಕೆ ಬೇರೆ ಹೊತ್ತೆ. ಕಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲುವುದು ಪಾನ ಬಣ್ಣ. ಇಲ್ಲಿ ನೀವು ಆಲಿಸಿದಂತಹ ಈ ಒಂದು ಪದ್ಯದ ಕವನದ ಸಾಲುಗಳು
ಎಷ್ಟು ಅದ್ಭುತ ಅನ್ನಿಸ್ತು, ಮನಸ್ಸಿಗೆ ಎಷ್ಟು ಮದ ನೀಡ್ತು ಅಂತಲೂ ವಿದ್ಯಾರ್ಥಿಗಳಾದ ನೀವು ಗಮನಿಸ್ಬೋದು ಮಕ್ಕಳ. ಇಲ್ಲಿ ಬೆಳಗುಜಾವ ಅಂತಕ್ಕಂತಹ ಒಂದು ಪದ್ಯಕ್ಕೆ ನೇರವಾಗಿ ನಾವು ಪ್ರಶ್ನೋತ್ತರಗಳನ್ನು ಹೇಗೆ ಉತ್ತರಿಸಬೇಕು, ಪರೀಕ್ಷಾ ದೃಷ್ಟಿಕೋನದಲ್ಲಿ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಗಮನಿಸೋಣ. 1 ಅಂಕದ ಪ್ರಶ್ನೆಗಳು ನೇರವಾಗಿರ್ತವೆ ಯಾವತ್ತೂ ಅಷ್ಟೇ, ಎಲ್ಲ ಪದ್ಯ ಎಲ್ಲ ಪಾಠಗಳಲ್ಲೂ ಅಷ್ಟೇ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಜೇನ್ನೊಣದ ಹೆದೆಗೆ, ಇಲ್ಲಿ ಹೆದೆ ಅಂತಕ್ಕಂಥ ಪದ ಒಂದ್ಸತಿ ಗ್ರಾಮರಲ್ಲಿ 2018ರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಸಾಕಷ್ಟು ಮಕ್ಕಳು ಬರೆದಿರಲಿಲ್ಲ ಅದಕ್ಕೆ. ಅಂದರೆ ಒಂದು ಬಿಲ್ಲು, ಒಂದು ಬಾಣವನ್ನು ನಾವು ಬಾಣದ ಆ ಹಂಬನ್ನು ಹೆದೆ ಅಂತ ಕರಿತಾ ಹೋಗ್ತೀವಿ. ಅದನ್ನು ಒಂದು ದಾರ ಕಟ್ಟಿ ಹೇಗೆ ಬಾಗಿಸುತ್ತೀವಿ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಈ ಅಂಶ ಇಲ್ಲಿ ಹೇಗೆ ಬಂತು, ಉತ್ತರ ಹೇಗಿರುತ್ತೆ ಸರ್ ಅಂತ ನೀವು ನೋಡಿದ್ರೆ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು, ಬಿಟ್ಟವರು ಯಾರು ಅಂದರೆ ತುಂಬ ಸರಳವಾದ ಉತ್ತರ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ, ಮನ್ಮಥ. ಅವನ ಅನಗ ಅಂತ ಕರಿತೀವಿ. ಅನಗ ಅಂದರೆ ಶಿವನನ್ನು ಒಂದ್ಸರಿ ಸಂಸಾರಕ್ಕೆ ಎಳೆಯತಕ್ಕಂಥ ಒಂದು ಪ್ರಯತ್ನ ಮಾಡ್ತಾನೆ ಈ ಮನ್ಮಥ. ಅದಕ್ಕೆ ಶಿವನ ಹಣೆಗಣ್ಣು, 3ನೇ ಕಣ್ಣಿರುತ್ತಲ್ವ, ಆ ಕಣ್ಣಿನಿಂದ ಅವನನ್ನು ಭಸ್ಮ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಅವನಿಗೆ, ಆ ಮನ್ಮಥನಿಗೆ ಮತ್ತೊಂದು ಹೆಸರು ಅನಗ ಅಂತಲೂ ಇದೆ. ಅವನು ಉತ್ತರನೋ ಬರೀಬೇಕಾದ್ರೆ ಮನ್ಮಥ ಒಂದು ಬರೆದ್ರೂ ಸಾಕು. ಬೇಟೆಗಾರ ಯಾರು? ಇಲ್ಲಿ ಬೆಳಕು ಬೇಟೆಗಾರ, ಅಂದರೆ ಸೂರ್ಯನ ಬೆಳಕು ಬರುತ್ತಲ್ವ, ಅದೇ ಬೆಳಕು, ಬೇಟೆಗಾರ. ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಉಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳ್ತಾರೆ. ಇನ್ನು ಮಲಗಿರ್ತಾರಲ್ವ, ಆ ಮಕ್ಕಳಿಗೆ ಹೇಳ್ತಾರೆ. ಉಸಿನಿದ್ದೆ ಅಂದರೆ ಸುಳ್ಳು ನಿದ್ದೆ ಸಾಕು, ಎದ್ದೇಳಿ ಓದ್ಕೊಳ್ಳಿ, ಕಷ್ಟಪಟ್ಟು ದುಡೀರಿ, ಈ ರೀತಿಯಾಗಿ ಹೇಳ್ತಕ್ಕಂಥ ಎಚ್ಚರಿಕೆಯ ಮಾತುಗಳು. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ. ಅಂದರೆ ಒಂದು ರಭಸ, ಆ ಒಂದು ನದಿ ಹರಿತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಪ್ರಪಾತ, ಆ ರಭಸ, ಆ ವೇಗ ಇರುತ್ತಲ್ವ, ಅದು ನಮ್ಮ ಜೀವನವೂ ಅಷ್ಟೇ. ಯಾವುದೋ ಒಂದು ಕ್ಷಣಗಳಲ್ಲಿ, ಅಂದರೆ ಯೌವನದ ಕ್ಷಣಗಳಲ್ಲಿ ಅದು ಒಳ್ಳೆಯ ರಭಸವನ್ನು ಹೊಂದಿರುತ್ತೆ. ಆ ಸಂದರ್ಭದಲ್ಲಿ ನಾವು ದೇಹವನ್ನು, ನಮ್ಮ ಜೀವನವನ್ನು ದುಡಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುತ್ತದೆ. ನೋಡಿ, ಒಣಗೋಗಿದೆ ಅಂದ್ಕೊಳ್ತೀವಿ ಮರವನ್ನು ನಾವು. ಆ ವಸಂತ ಕಾಲ ಬರ್ತಕ್ಕಂಥ ಸಂದರ್ಭದಲ್ಲಿ, ಆ ಉಗಾದಿ ನಿಮ್ಗೆ ಗೊತ್ತಿರುತ್ತಲ್ವ, ಆ ಸಂದರ್ಭದಲ್ಲಿ ಮತ್ತೆ ಚಿಗುರಿರುತ್ತೆ, ಹಚ್ಚ ಹಸಿರಾಗಿರುತ್ತೆ. ಅದಕ್ಕೆ ಕವಿಯ ಪ್ರಕಾರ ಮರ ಮತ್ತೆ ಚಿಗುರುತ್ತೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಹೇಳುತ್ತಾರೆ ಅಥವಾ ಆಶಿಸುತ್ತಾರೆ? ಅಂದರೆ ಮುಪ್ಪು, ಅಂದರೆ ಇಳಿ ವಯಸ್ಸು, ಚಿಂತನದಿ ಮುಳುಗಿರಲಿ. ನಾವು ಯೋಚನೆ ಮಾಡೋದಕ್ಕೆ ಸಮಯ ಇರುತ್ತೆ, ಯಾವಾಗ ಗೊತ್ತಾ? ವಯಸ್ಸಾದ ನಂತರ. ಹಾಗಂತೇಳಿ ಈಗ ಯೋಚನೆ ಮಾಡ್ಕೊಳ್ತಾ ಏನೂ ಕೆಲಸ ಮಾಡದೆ ಕೂತ್ಕೊಂಡ್ರೆ ಅದು ದಡ್ರು, ಸೋಂಬೇರಿಗಳಾಗ್ತೀರಿ ಅನ್ನೋದನ್ನು ತಿಳಿಸೋದಕ್ಕೆ ಇಲ್ಲಿ ಮುಳುಗಿರಲಿ ಚಿಂತೆ ಮುಪ್ಪಿನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. 2 ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ, ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ನೋಡಿ. ಪೂರ್ವದ ದಿಕ್ಕು ಮೂಡಣ ಅಂತ ಹೇಳ್ತೀವಿ. ಕಣ್ಣು ತೆಗೆದಾಗ ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ಪ್ರಕಾಶಿಸುತ್ತದೆ. ಮಾರ ಅಂದರೆ ಮನ್ಮಥ ಜೇನ್ನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಅಥವಾ ಬಾಣವನ್ನು ಬಿಡ್ತಾನೆ. ಆಗ ಗುಡಿ ಗೋಪುರಗಳೆಲ್ಲ ಬಲೆ ಬೀಸುತ್ತಾ ಬೆಳಕೆಂಬ ಬೇಟೆಗಾರ ಬರುತ್ತಾನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ನಾನು ವಿವರಿಸ್ತೀನಿ, ಉಳಿದುದು ನೀವು ಓದ್ಕೊಂಡು ಬರೀಬೇಕಾಗುತ್ತೆ ಮಕ್ಕಳ. ಮಕ್ಕಳೇ ಹೇಳಿ, ಉಸಿನಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಮೂಲಕ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಸಂದೇಶವನ್ನು ಕೊಡ್ತಾರೆ. ಆ ದೃಷ್ಟಿಕೋನದಲ್ಲಿ ನಾವು ಈ 3 ಅಂಕದ ಪ್ರಶ್ನೆಗಳು ಸಂದರ್ಭ ಇದರಲ್ಲಿ ಸಾಕಷ್ಟು ಸತಿ ಕೇಳಿದ್ದಾರೆ ವಾರ್ಷಿಕ ಪರೀಕ್ಷೆಗಳಲ್ಲಿ. ಬಲೆ ಬೀಸಿ ಬಂದ ಹಾಗೋ ಬೆಳಕು ಬೇಟೆಗಾರ ಅನ್ನೋ ಪ್ರಶ್ನೆಗೆ ಹೇಗೆ ಬರಿಬೇಕು ಸರ್ ಅಂತ ನೀವು ಕೇಳೋದಾದರೆ, ಈ ವಾಕ್ಯವನ್ನು ಅಂಬಿಕಾ ತನಯದತ್ತ, ಅಂಬಿಕೆ ಅನ್ನುವಂತಹ ಮಗನಾಗಿರ್ತಕ್ಕಂತಹ ಬೇಂದ್ರೆ, ಅದಕ್ಕೆ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಲೂ ಕರಿತೀವಿ. ಅವರಿಗೆ ಇನ್ನೊಂದು ಹೆಸರಿದೆ, ಅಂಬಿಕಾ ತನಯದತ್ತ. ತಮ್ಮ ಕಾವ್ಯನಾಮವನ್ನು ಇಟ್ಕೊಂಡಿದ್ದಾರೆ. ಅಂಬಿಕೆ ಅಂದರೆ ಅವರ ತಾಯಿ, ತನಯ ಅಂದರೆ ಮಗ, ದತ್ತಾತ್ರೇಯ ಮನೆತನದ ಹೆಸರು. ಆ ಕಾರಣಕ್ಕೋಸ್ಕರ ಖ್ಯಾತರಾದ ದರಾ ಬೇಂದ್ರೆ ಅವರು ಮುಕ್ತಕಂಠ ಕವನ ಸಂಕಲನದ ಬೆಳಗುಜಾವ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟಕ್ಕೆ 1 ಅಂಕ ಸಿಗುತ್ತೆ ಮಕ್ಕಳ. ಬೆಳಕಿನ ಆಗಮನದ ವರ್ಣನೆಯನ್ನು ಮಾಡುತ್ತಾ ಕವಿ ಈ ಮಾತನ್ನು ಹೇಳುತ್ತಾರೆ. ಬೆಳಗಾಗಿದೆ,
ಪೂರ್ವದ ದಿಕ್ಕು ಕಣ್ಣನ್ನು ತೆರೆದಿದೆ, ಕತ್ತಲು ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ಪ್ರಕಾಶಿಸುತ್ತಿದೆ. ಗುಡಿ ಗೋಪುರಗಳಿಗೆಲ್ಲ ಬಲೆ ಬೀಸುತ್ತಾ ಬೆಳಕೆಂಬ ಬೇಟೆಗಾರ ಬಂದಿದ್ದಾನೆ ಎಂದು ಕವಿ ವರ್ಣಿಸುತ್ತಾರೆ. ನೆನಪಿದೆಯಾ? ಬಿಸಿಲು ಬಂದಾಗೂ ಹಳ್ಳಿಗಳಲ್ಲಿ ಮಲಗಿದ್ದಾಗ ಮನೇಲಿ ಬೈತಾರೆ, ಬೆಳಕು ಬಂದಿದೆ, ಬಿಸಿಲು ಬಿದ್ದಾಗ ಇನ್ನೂ ಮಲಗಿರಬಾರ್ದು, ಎದ್ದೇಳಿ ಅಂತ. ಆ ಅಂಶವನ್ನೇ ಬೇಂದ್ರೆ ಆ ಜಾನಪದ ಅಂಶಗಳನ್ನೇ ಕವನವಾಗಿಸಿದ್ದಾರೆ. ಇನ್ನು ಕೊನೆಯಲ್ಲಿ ಒಂದು ಸಾಲು ಬರಿಬೇಕಾಗುತ್ತಾ, ಸಂದರ್ಭ ಸೂಚಿ ಸ್ವಾರಸ್ಯ ಬರೀರಿ ಅನ್ನೋದಕ್ಕೆ. ಏನಿಲ್ಲಿನ ಸ್ವಾರಸ್ಯ? ಸೂರ್ಯೋದಯದ ಮನಮೋಹಕ ಅಥವಾ ಮನೋಹರ ಸೌಂದರ್ಯವನ್ನು ವರ್ಣಿಸುವುದು ಬೆಳಕು ಹಬ್ಬುವ ಪರಿ ಇಲ್ಲಿನ ಸ್ವಾರಸ್ಯ ಅಂತ ನಾವು ಹೇಳ್ಬೋದು ಮಕ್ಕಳ. ಇನ್ನು ನಾನು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ಇಲ್ಲಿ ವಿವರಿಸ್ತೇನೆ. ಉಳಿದಂಥ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಮರಣ ಬಂದೀತು ಕ್ಷಣವು ಹುರುಳಿ. ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಮರಣ ಅಂದರೆ ಪ್ರತಿಯೊಬ್ಬ ಮನುಷ್ಯ ಸಾಯ್ತಾನೆ ಅಲ್ವಾ, ಆದರೆ ಅವನು ಬದುಕಿದ್ದಾಗ ಏನು ಸಾಧನೆ ಮಾಡ್ದ ಅನ್ನೋದು, ಅದನ್ನು ಹೇಗೆ ಸಾರ್ಥಕ ಮಾಡಿಕೊಂಡ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸರ್ ಓನಾಗಿ ಬರಿಬೋದು ಸರ್, ಖಂಡಿತ ಬರಿಬೋದು, ಆದರೆ ಉತ್ತರ ಸಮರ್ಪಕವಾಗಿರ್ಬೇಕು ಮಕ್ಕಳ. ನೋಡಿ, ಯೌವನದಲ್ಲಿ ಕಾರ್ಯಪ್ರವೃತ್ತರಾಗಿ ಸಾರ್ಥಕಪಡಿಸಿಕೊಳ್ಳಬೇಕು ಹೇಳುವಾಗ ಈ ಮಾತನ್ನು ಕವಿ ತಿಳಿಸಿದ್ದಾರೆ. ಸಂದರ್ಭ ಆಯಿತು. ಇನ್ನು ವಿವರಣೆ ಏನಿದೆ ಇಲ್ಲಿ ನೋಡಿ. ಯಾವಾಗೋ ಕೋಳಿ ಕೂಗಿಹುದು, ಇವತ್ತು ಇದ್ದಂಗೆ ಅಲಾರಾಮ್ಗಳಿರಲಿಲ್ಲ ಮೊದಲಿಗೆ. ಆ ಕೋಳಿಯ ಹುಂಜಗಳು ಕೂಗ್ತಿದ್ವಲ್ವಾ, ಅದೇ ಅವ್ರಿಗೆ ಸದ್ದು. ಎದ್ದೇಳಿ ತಡಬೇಕೆ, ಜೀವನದ ಅಂಗಡಿಯ ಕದವು ಈ ಕ್ಷಣಕ್ಕೆ. ಕ್ಷಣ ಅನ್ನೋದು ಕ್ಷಣ ಆಗುತ್ತೆ ತತ್ಸಮ ತತ್ವರೂಪ. ತೆರೆ ಹೇಳಿ. ಇಲ್ಲಿ ಜೀವನದ ಅಂಗಡಿ ಅಂದರೆ ಏನು ಗೊತ್ತಾ? ನಮ್ಮ ಜೀವನ ಅಂತಕ್ಕಂಥದ್ದು ಹೇಗೆ ಬೆಳಗ್ಗೆ ಅಂಗಡಿ ವ್ಯಾಪಾರಕ್ಕೆ ತೆಗಿತಾರೋ, ನಾವು ಬದುಕಿದ್ದೀವಿ ಅಂದರೆ ಸೂರ್ಯೋದಯ ಆದಾಗ ಆ ದಿನದ ದಿನಚರಿಗಳನ್ನು ಮಾಡೋದಕ್ಕೆ ಹೋಗ್ತಿರಲ್ವ, ಆ ಕ್ಷಣಗಳನ್ನು ತೆರೀರಿ. ಈ ಜೀವನವೆಂಬ ನದಿಗೆ ಅನೇಕ ರಭಸಗಳಿವೆ. ಯಾವ ಕ್ಷಣದಲ್ಲಾದರೂ ಮರಣ ಬರಬಹುದು. ಯಾಕಂದರೆ ನದಿಯಲ್ಲಿ ಎಚ್ಚರಿಕೆ ಇರುತ್ತೆ, ಸುಳಿಗಳು ಬರುತ್ತೆ, ರಭಸ ಇರುತ್ತೆ. ಅಲ್ಲೇನಾದರೂ ತಮಾಷೆ ಮಾಡೋದಕ್ಕೆ ಆಗೋದೇ ಇಲ್ಲ, ಜೀವವೇ ಹೊರಟೋಗುತ್ತೆ. ನಮ್ಮ ಜೀವನವೂ ಅಷ್ಟೇ, ಕೆಲವು ಸಂದರ್ಭದಲ್ಲಿ ಅಪಾಯಗಳು ಬರ್ತವೆ. ಅವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತದೆ. ಇನ್ನು ಮುಳುಗಿರಲಿ ಮುಪ್ಪು ಚಿಂತನಿಧಿ ಅನ್ನೋದು ಅಷ್ಟೇ. ಇದನ್ನು ಯಾವತ್ತೂ ಅಷ್ಟೇ ನಾವು ವಯಸ್ಸಾದಾಗ ಯೋಚನೆ ಮಾಡಿದ್ದೇ ಇದೆ, ಆದರೆ ಯೌವನದಲ್ಲಿದ್ದಾಗ ಯೋಚನೆ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರ್ದು. ನಾವು ಖರ್ಚು ಮಾಡುವ ಹಣ, ಕಳೆದು ಹೋಗುವ ಸಮಯ, ಈ ಯಾವತ್ತೂ ಅಷ್ಟೇ ಹರಿದು ಹೋದ ನೀರು ಮತ್ತೆ ಹಿಂದಿರುಗಿ ಬರೋದಿಲ್ಲ. ಅದನ್ನು ಇದ್ದಾಗ ಸಮರ್ಪಕವಾಗಿ ಸರಿಯಾದ ಸಂದರ್ಭದಲ್ಲಿ ಕಾರ್ಯಪ್ರವೃತ್ತರಾಗಿ ನಾವು ಅದನ್ನು ಬಳಸ್ಕೊಂಡಾಗ ಮಾತ್ರ ಯಶಸ್ಸನ್ನು ಕಾಣ್ತೀವಿ ಮಕ್ಕಳ. ಅದನ್ನೇ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು 4 ಅಂಕದ ಪ್ರಶ್ನೆಗಳು ಹೇಗೆ ಬರಿಬೇಕು ಅನ್ನೋದನ್ನು ನೀವು ಸ್ವಲ್ಪ ಗಮನ ಇರಲಿ. ಒಂದು ಸತಿ ಈ ಪದ್ಯದಿಂದ ಒಂದು ಪ್ರಶ್ನೆಯನ್ನು ಜೂನ್ 2015ರಲ್ಲಿ ಕೇಳಿದ್ರು ಪ್ರಶ್ನೆ. ಏನು ಆ ಪ್ರಶ್ನೆ? ಬೆಳಗುಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳ್ಯಾವುವು? ತುಂಬ ಪೂರ್ತಿ ಪದ್ಯದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವಿಲ್ಲೇ ವಿವರಿಸಬೇಕಾಗುತ್ತೆ ಮಕ್ಕಳ. ಅದು ಹೇಗೆ ಅಂತ ನಾವು ನೋಡೋದಾದರೆ ಗಮನಿಸ್ತಾ ಹೋಗೋಣ. ಇಲ್ಲಿ ಯೌವನವು ಮನುಷ್ಯನ ಜೀವನದ ಬೆಳಗುಜಾವುವಾಗಿದೆ. ಈ ಯೌವನದಲ್ಲಿ ಹುಸಿನಿದ್ದೆ, ಆಲಸ್ಯ, ಸೋಮಾರಿತನವನ್ನು ಬಿಟ್ಟು ನಾವು ಕಾರಣಗಳು 1000 ಕೊಡ್ಬೋದು. ಇವತ್ತು ಓದೋಕ್ಕಾಗಲಿಲ್ಲ, ಯಾಕೋ ಮೂಡ್ ಸರಿ ಇರಲಿಲ್ಲ, ಮನಸ್ಥಿತಿ ಸರಿ ಇರಲಿಲ್ಲ ಅಂತ. ಆದರೆ ಅದು ಯಾವುದು ನಿಮ್ಮ ಪರೀಕ್ಷೆಯಲ್ಲಿ ಉತ್ತರಗಳನ್ನು ತಂದು ಕೊಡೋದಿಲ್ಲ ಅಲ್ವಾ. ಅದಕ್ಕೆ ನಮ್ಮ ಮನಸ್ಥಿತಿ ಸರಿ ಇದ್ದಾಗ ಅದನ್ನು ನಾವೇ ತೆಗೆದುಕೊಳ್ಬೇಕು, ಸರಿಯಾದ ಮನಸ್ಥಿತಿಯನ್ನು. ಇಲ್ದಿದ್ರೆ ಆಗೋದಿಲ್ವಲ್ವಾ. ಜೀವನದ ರಸ ಕುಡಿಯಲು ಎದ್ದೇಳಬೇಕಂತೆ. ಈ ತುಂಬಿ ಬಾಳು, ತುಂಬಿ ಅನ್ನೋದು ದುಂಬಿ ಆಗುತ್ತೆ, ನೆನಪಿರಲಿ. ದುಂಬಿ ಅಂದರೆ ಚಿಟ್ಟೆ. ಹೇಗೆ ಆ ದುಂಬಿ ಅಥವಾ ಜೇನುನೊಣಗಳು ಆ ಮಧುವನ್ನು ಹೀರೋದಕ್ಕೆ ಹೋಗ್ತವೋ, ನಾವು ಜೀವನವನ್ನು ಹಾಗೆ ದುಡಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿನ ಅಂಶ. ಈ ದುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಜೀವನದ ಅಂಗಡಿಯ ಬಾಗಿಲನ್ನು ಈ ಕ್ಷಣವೇ ತೆರೆಯಲು ಕಾರ್ಯಪ್ರವೃತ್ತರಾಗಬೇಕು. ಜೀವನದಲ್ಲಿ ಯಾವ ಕ್ಷಣದಲ್ಲಾದರೂ ಸಾವು ಬರಬಹುದು. ಸಾವು ಬರುವ ಮುನ್ನ ತಡಮಾಡದೆ ಈ ಯೌವನದಲ್ಲಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಆಕಾಶ ಮತ್ತೆ ಪ್ರಕಾಶಿಸುತ್ತದೆ, ಮರ ಮತ್ತೆ ಚಿಗುರುತ್ತದೆ, ಆದರೆ ಈ ಯೌವನವೆಂಬ ಈ ಸುಗ್ಗಿ ಮತ್ತೆ ಮರಳುವುದಿಲ್ಲ. ಯೌವನ ಇದ್ದಾಗಲೇ ಸೂಕ್ತವಾಗಿ ಬಳಸಿಕೊಳ್ಳಬೇಕು ಎಂಬ ಚಿಂತನೆಯನ್ನು ಮುಪ್ಪಿನಲ್ಲಿ ಮಾಡಬೇಕು. ಈ ಯೌವನದಲ್ಲಿ ಚಿಂತೆಯಲ್ಲಿ ಮುಳುಗದೆ ನಿರಂತರ ಕಾರ್ಯಗಳಿಂದ ದುಡಿಸಿಕೊಳ್ಳಬೇಕು.
ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಎಂಬ ವಿಚಾರಗಳನ್ನು ಬೆಳಗುಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಓದ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, ಈ ಪದ್ಯ ಮತ್ತಷ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳ. ಪರೀಕ್ಷಾ ದೃಷ್ಟಿಕೋನದಿಂದ ನಿಮಗೆ ಶುಭವಾಗಲಿ, ಉತ್ತಮವಾದ ಉತ್ತರಗಳನ್ನು ನೀವು ಬರೀರಿ ಅಂತ ಆಶಿಸುತ್ತಾ ಇಲ್ಲಿಗೆ ನಾನು ಈ ತರಗತಿಯ ಪ್ರಮುಖ ಅಂಶಗಳನ್ನು ಮುಗಿಸಿಕೊಡುತ್ತಿದ್ದೇನೆ. ಧನ್ಯವಾದಗಳು. ಇದನ್ನು ನೀವೆಲ್ಲ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕಳುಹಿಸಿಕೊಡಿ. ಉತ್ತಮವಾದ ಅಂಕಗಳು ನಿಮ್ಮದಾಗಲಿ. ಎಲ್ಲರೂ ಅಷ್ಟೇ ಸಾಮಾಜಿಕ ಅಂತರ ಕಾಯ್ದುಕೊಂಡು ಆರೋಗ್ಯ ನಿಮ್ಮ ಕುಟುಂಬ ನಿಮ್ಮ ಕೈಗಳಲ್ಲಿದೆ, ಜೋಪಾನವಾಗಿ ನೋಡಿಕೊಳ್ಳ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ವಂದನೆಗಳು.